ಮುಂಬರುವ ಚುನಾವಣೆಗೆ ಹಾಸನದಿಂದ ನಾನೇ ಅಭ್ಯರ್ಥಿ ಅಂತ ಹಾಸನದಲ್ಲಿ ಮಾಜಿ ಶಾಸಕ ಪ್ರೀತಮ್ ಗೌಡ ಹೇಳಿದ್ದಾರೆ. ಎಚ್ಡಿಕೆ ಮುಂದಿನ ಸಿಎಂ ಎಂಬ ಜೆಡಿಎಸ್ ನಾಯಕರ ಹೇಳಿಕೆಗೂ ಕೂಡ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರ ಮನಸ್ಸಿನ ಇಚ್ಛೆ ಹೇಳಿಕೊಂಡಿರ್ತಾರೆ. ನನ್ನ ಮನಸ್ಸಿನ ಇಚ್ಛೆಯನ್ನು ಹೇಳಿದರೆ ನನ್ನ ಹುದ್ದೆಗೆ ಗೌರವ ತರೋದಿಲ್ಲ. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಗೌರವ ತರೋದಿಲ್ಲ. ಗೌರವ ಕಾಪಾಡಿಕೊಂಡು ರಾಜಕಾರಣ ಮಾಡುವ ಅನಿವಾರ್ಯತೆ ಇದೆ. ಹೀಗಾಗಿ ನಾನು ತಾಳ್ಮೆಯಿಂದ ಇದ್ದೇನೆ. ಪ್ರೀತಮ್ ಗೌಡ ಈ ಮಾತನ್ನು ಹೇಳಿದ್ದಾರೆ. 100 ಮೀಟರ್ ಓಡೋರು ಓಡಿ ಸುಸ್ತಾಗಿ ನೀರು ಕುಡಿಯೋಕ್ಕೆ ಕೂಡ್ತಾರೆ. ನಾನು ಮ್ಯಾರಥಾನ್ ರೇಸ್ನಲ್ಲಿ ನಿಧಾನವಾಗಿ ಹೋಗ್ತೀನಿ. ಎಲ್ಲರ ಸಹಕಾರ ಇರಲಿ. ಹಾಸನಕ್ಕೆ ನಾನೇ ಅಭ್ಯರ್ಥಿ. ಯಾರಿಗಾದರೂ ಅನುಮಾನ ಇದೆಯಾ ಅಂತ ಹೇಳಿ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ಹೇಳಿದ್ದಾರೆ. ಗೌರವತರಲ್ಲ, ನಾನು ಗೌರವವನ್ನು ಕಾಪಾಡಿಕೊಂಡು ರಾಜಕಾರಣವನ್ನು ಮಾಡುವಂಥ ಅನಿವಾರ್ಯತೆ ಇದೆ. ಹಾಗಾಗಿ ನಾನು ತಾಳ್ಮೆಯಿಂದ ಇದ್ದೀನಿ. ನಾನು ಯಾವಾಗಲೂ ಹೇಳ್ತೀನಿ, ಮ್ಯಾರಥಾನ್ ರೇಸು ಪೊಲಿಟಿಕ್ಸು 100 ಮೀಟರ್ಸ್ ಸ್ಪ್ರಿಂಟ್ ಅಲ್ಲ ಅಂತ ಹೇಳಿ. 100 ಮೀಟರ್ಸ್ ಓಡೋರು ಅವರು ಮನಸ್ಸಿನ ಇಚ್ಛೆಯನ್ನು ಅವ್ರು ಹೇಳ್ಕೊಂಡಿರ್ತಾರೆ. ನನ್ನ ಮನಸ್ಸಿನ ಇಚ್ಛೆಯನ್ನು ನಾನು ಸಾರ್ವಜನಿಕವಾಗಿ ಹೇಳಿದ್ರು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಗೌರವತರಲ್ಲ. ನಾನು ಗೌರವವನ್ನು ಕಾಪಾಡಿಕೊಂಡು ರಾಜಕಾರಣವನ್ನು ಮಾಡುವಂಥ ಅನಿವಾರ್ಯತೆ ಇದೆ. ಹಾಗಾಗಿ ನಾನು ತಾಳ್ಮೆಯಿಂದ ಇದ್ದೀನಿ. ನಾನು ಯಾವಾಗಲೂ ಹೇಳ್ತೀನಿ, ಮ್ಯಾರಥಾನ್ ರೇಸು ಪೊಲಿಟಿಕ್ಸು 100 ಮೀಟರ್ಸ್ ಸ್ಪ್ರಿಂಟ್ ಅಲ್ಲ ಅಂತ ಹೇಳಿ. 100 ಮೀಟರ್ಸ್ ಓಡೋರು ಓಡಲಿ, ಸುಸ್ತಾಗಿ ನೀರು ಕುಡಿಯೋಕ್ಕೆ ಕೂಡ್ತಾರೆ. ನಾನು ಮ್ಯಾರಥಾನ್ ರೇಸು ನಿಧಾನಕ್ಕೆ ಓಡ್ತೀನಿ. ಅದು ನಿಮ್ಮೆಲ್ಲರದ್ದು ಆಶೀರ್ವಾದ ಸಾಕ್ರೆ. ಥ್ಯಾಂಕ್ ಯು. ಅವರು